ಶ್ರೀನಿವಾಸಪುರ ತಾಲ್ಲೂಕಿನ ಬೈರಗಾನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮರಸನಪಲ್ಲಿ ಗ್ರಾಮದಿಂದ ಬೂಷ್ಪಲ್ಲಿ ಗ್ರಾಮದವರೆಗೆ ನಿರ್ಮಾಣವಾಗುತ್ತಿರುವ ರಸ್ತೆ ಕಾಮಗಾರಿ 3 ವರ್ಷ ಕಳೆದರೂ ಪೂರ್ಣಗೊಳ್ಳದೇ ಇರುವುದಕ್ಕೆ ಗ್ರಾಮಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗ್ರಾಮಸ್ಥರ ಮಾಹಿತಿಯ ಪ್ರಕಾರ ಸುಮಾರು 80 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಆರಂಭಗೊಂಡ ರಸ್ತೆ ಕಾಮಗಾರಿ ಇದುವರೆಗೆ ಪೂರ್ಣಗೊಂಡಿಲ್ಲ. ಮರಸನಪಲ್ಲಿ ಗ್ರಾಮದಿಂದ ಸುಮಾರು 2 ಕಿಲೋಮೀಟರ್ ದೂರದವರೆಗೆ ರಸ್ತೆ ಕಾಮಗಾರಿ ಆರಂಭಿಸಿದ್ದರೂ ರಸ್ತೆ ಎರಡೂ ಬದಿಗಳಲ್ಲಿ ಚರಂಡಿ ತೆಗೆಯಲಾಗಿದ್ದು ಅದರಿಂದ ತೆಗೆದ ಮಣ್ಣನ್ನು ರಸ್ತೆಯ ಮೇಲೆ ಹಾಕಿ ಕಾಮಗಾರಿಯನ್ನು ಅರ್ಧದಲ್ಲೇ ನಿಲ್ಲಿಸಲಾಗಿದೆ ಎಂದು ಆರೋಪಿಸಿದರು. 3 ವರ್ಷಗಳ ಹಿಂದೆ ಆರಂಭವಾದ ಕಾಮಗಾರಿ ಇಂದಿಗೂ ಪೂರ್ಣಗೊಳ್ಳದಿರುವುದರಿಂದ ಗ್ರಾಮಸ್ಥರಿಗೆ ಸಂಚಾರದಲ್ಲಿ ತೀವ್ರ ತೊಂದರೆ ಉಂಟಾಗುತ್ತಿದೆ. ಕಾಮಗಾರಿ ಅರ್ಧಕ್ಕೆ ನಿಂತಿರುವುದರ ಹಿಂದೆ ಯಾರ ಕೈವಾಡವಿದೆ ಎಂಬುದು ತಿಳಿದು ಬಂದಿಲ್ಲ ಎಂದು ಗ್ರಾಮಸ್ಥರು ಅಸಮಾಧಾನ ವ್ಯಕ್ತಪಡಿಸಿದರು. ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಬೇಕು. ರಸ್ತೆ ಗುತ್ತಿಗೆದಾರರು ಹಾಗೂ ಇಂಜಿನಿಯರ್ಗಳು ಕಾಮಗಾರಿಯ ಸ್ಥಿತಿಯನ್ನು ಪರಿಶೀಲಿಸಿ ಶೀಘ್ರದಲ್ಲೇ ರಸ್ತೆ ನಿರ್ಮಾಣವನ್ನು ಪೂರ್ಣಗೊಳಿಸಬೇಕು ಎಂದು ಗ್ರಾಮಸ್ಥರು ಮಾಧ್ಯಮದ ಮೂಲಕ ಒತ್ತಾಯಿಸಿದರು. ಇದೇ ವೇಳೆ ಕ್ಷೇತ್ರದ ಶಾಸಕರು ಕೂಡ ಈ ಸಮಸ್ಯೆಯ ಬಗ್ಗೆ ಗಮನಹರಿಸಿ ರಸ್ತೆ ಕಾಮಗಾರಿಯನ್ನು ಶೀಘ್ರ ಪೂರ್ಣಗೊಳಿಸಲು ಸಂಬಂಧಪಟ್ಟ ಇಲಾಖೆಗೆ ಸೂಚನೆ ನೀಡಬೇಕು ಎಂದು ಆಗ್ರಹಿಸಿದರು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ರಸ್ತೆ ಕಾಮಗಾರಿಗೆ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಉಗ್ರ ಹೋರಾಟ ನಡೆಸುವುದಾಗಿ ಗ್ರಾಮಸ್ಥರು ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಮರಸನಪಲ್ಲಿ ಗ್ರಾಮದ ಶಿವರಾಮ್, ಜೆಡಿಎಸ್ ಉಪಾಧ್ಯಕ್ಷರು ರಾಮಕೃಷ್ಣ, ರಾಜೇಂದ್ರ, ವೇಣುಗೋಪಾಲ್ ಸೇರಿದಂತೆ ಅನೇಕ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಶಿವರಾಮ್ ಕೆವಿ ಅಂತ ನಮ್ಮ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಬೈರಗಾನಪಲ್ಲಿ ಪಂಚಾಯತಿಯಿಂದ ಮರಸನಪಲ್ಲಿ ಗ್ರಾಮದ ಮೂಲಸ್ಥರು. ಇದು ನಮಗೆ ಕಡೆ ಬಾರ್ಡ್ರ್, ಇದು ನಮ್ಮ ಹಳ್ಳಿ. ಸೊ ಇಲ್ಲಿ ಏನಾಗಿದೆ, ಕಳೆದ ವರ್ಷ ನಮ್ಮ ಸ್ನೇಹಿತರು ಹೇಳ್ದಂಗೆ ಇಲ್ಲಿ ರಸ್ತೆ ಹಾಕ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಮರಸನಪಲ್ಲಿ ಗ್ರಾಮದಿಂದ ಬೂಷ್ಪಲ್ಲಿಗೆ ಹೋಗೋ ರೋಡಲ್ಲಿ ರಸ್ತೆ ಆಗಿದೆ, ಆಲ್ರೆಡಿ ಆಗಿದೆ ಅಂತೆಲ್ಲ ಬಿಲ್ಡರ್ಸ್ ಎಲ್ಲ ಬಂದಿದ್ರು, ಎಲ್ಲ ಬುಲ್ಡೋಸರ್ ತಂದೆಲ್ಲ ಸ್ವಲ್ಪ ಕೆಲಸ ಮಾಡಿದ್ದಾನೆ, ಮಣ್ಣು ಹಾಕ್ಬಿಟ್ಟು ಹೋಗಿದ್ದಾರೆ. ಸೊ ರೋಡ್ ಎಲ್ಲರೂ ತರಿಸಿದ್ರು, ಐಟಮ್ಸ್ ಎಲ್ಲ ತರಿಸಿದ್ರು. ಇನ್ನೇನು ತಾರು ಹಾಕ್ತಾರೆ ಅನ್ನೋಷ್ಟೊಳಗಡೆ, ಜಲ್ಲಿ ಹಾಕ್ತಾರೆ ಅನ್ನೋಷ್ಟೊಳಗಡೆ ಎಲ್ಲ ಗಾಡಿಗಳು ಮಾಯ ಆಗ್ಬಿಟ್ವು. ಸೊ ನಾವೇನೋ ಬೇರೆ ಎಲ್ಲರೂ ಕೆಲಸ ಮಾಡ್ತಾ ಇರ್ತಾರೆ, ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಎಲ್ಲ ಕಾಯ್ಕೊಂಡಿದ್ವಿ. ಈಗ 1 ವರ್ಷದ ಮೇಲಾಗಿದೆ, ಇದುವರೆಗೂ ಮತ್ತೆ ಇವ್ರು ಯಾರು ಈ ಕಡೆ ಸುಳ್ಳಿಲಿಲ್ಲ. ಆಮೇಲೆ ಹೀಗೆ ಮಾತಾಡ್ತಾ ಎಲ್ಲರ ಬಾಯಲ್ಲಿ ಈಗ ಬರೋಕ್ಕೆ ಏನು ಶುರುವಾಗಿದೆ ಅಂದರೆ, ಈ ರೋಡ್ ಆಲ್ರೆಡಿ ಬಿಲ್ ಆಗೋಗಿದೆ, ಬಿಲ್ ಮಾಡ್ಕೊಂಡೆಲ್ಲ ಬಿಲ್ಡರ್ಸು, ಅಧಿಕಾರಿಗಳು, ರಾಜಕಾರಣಿಗಳೆಲ್ಲ ಭಾಗಿಯಾಗಿ ಏನೋ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಸುದ್ದಿ ಭಾಳ ಫಾಸ್ಟಾಗಿ ಹರಿದಾಡ್ತಾ ಇದೆ. ಯಾಕೆ ಅವ್ರು ಬಂದಿಲ್ಲ ಅಂದರೆ ಇದು ಉದ್ದೇಶ ಅದೇ ಇರುತ್ತೆ, ಬೇರೆ ಇನ್ನೇನು ಇರೋದಿಲ್ಲ. ಯಾಕಂದರೆ ಕಡೆ ಗ್ರಾಮ, ಇಲ್ಲಿ ಯಾರು ಹೇಳೋರಿಲ್ಲ, ಇದನ್ನ ಬಿಡು, ಅನಾಥವಾಗಿದೆ ಆ ಗ್ರಾಮಗಳು ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿದ್ದಾರೆ. ಇಲ್ಲಿನ ರೈತರು ಪಾಪ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಹೇಳ್ಬಿಟ್ಟು ನಾವು ಕಾಯ್ಕೊಂಡಿದ್ವಿ, ತಾರ್ ರೋಡ್ ಆಗೇ ಆಗತ್ತೆ ಅಂತ. ನೋಡಿ, ಸ್ವತಂತ್ರ ಬಂದು 80 ವರ್ಷ ಆಗ್ತಾ ಇದೆ, ಇದುವರೆಗೂ ಒಂದು ರಸ್ತೆ ಮಾಡೋದಕ್ಕೆ ನಾವಿಷ್ಟು ಕಣ್ಣಲ್ಲಿ ಎಣ್ಣೆ ಬಿಟ್ಕೊಂಡು ನೋಡೋವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದರ ಮುಖ್ಯ ಉದ್ದೇಶ ಇವತ್ತು ನಾವೇನು ಹೇಳಕ್ಕೆ ಇಷ್ಟಪಡ್ತೀವಿ ಅಂದರೆ, ಈ ರಸ್ತೆ ಯಾವ ಇಲಾಖೆಗೆ ಸೇರಿದೆ ಯಾರಿಗೂ ಗೊತ್ತಿಲ್ಲ, ಸರಿಯಾಗಿ ಯಾರು ಬಿಲ್ಡರು ಯಾರಿಗೂ ಗೊತ್ತಿಲ್ಲ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಮಾಧ್ಯಮ ಮುಖಾಂತರ ನಾವು ತಿಳಿಸ್ತಾ ಇದ್ದೀವಿ, ಮತ್ತು ಶಾಸಕರು ಕೂಡ ಇದನ್ನು ಪತ್ತೆ ಹಚ್ಚಿ ನಮಗೆ ಇದನ್ನು ನ್ಯಾಯ ಒದಗಿಸ್ಬಿಟ್ಟು ಈ ರಸ್ತೆ ಹಾಕ್ಸ್ಬೇಕು ಅಂತ ಹೇಳ್ಬಿಟ್ಟು ನಾವು ಕೇಳ್ಕೊತಾ ಇದ್ದೀವಿ. ಅದನ್ನು ಬಿಟ್ಟು ಅವರೇನೋ ನೆಗ್ಲೆಕ್ಟ್ ಮಾಡಿದ್ರೆ, ನಾವೇನಾದ್ರು ಪತ್ತೆ ಹಚ್ಚಿದ್ರೆ ಇದು ಕತೆ ಮತ್ತೆ ಬೇರೆ ರೀತಿ ನಾವು ಉಗ್ರವಾದ ಹೋರಾಟ ಮಾಡಬೇಕಾಗತ್ತೆ. ಸೊ ದಯವಿಟ್ಟು ಇದನ್ನು ಗಮನಕ್ಕೆ ತರ್ತಾ ಇದ್ದೀವಿ, ಯಾವುದೇ ಕಾರಣಕ್ಕೆ ಇದನ್ನು ನಿರ್ಲಕ್ಷಿಸಬೇಡಿ. ಯಾಕಂದರೆ ಕಡೆ ಗ್ರಾಮಗಳು, ನಾವು ಇನ್ನು ಜೀವನದಲ್ಲಿ ಯಾವಾಗಲೂ ನೋಡ್ತೀವೇನೋ ಗೊತ್ತಿಲ್ಲ, 82 ಲಕ್ಷ ರೂಪಾಯಿ ಬಿಲ್ ಆಗಿದೆ ಅಂತೆ, 1 ಲಕ್ಷ ರೂಪಾಯಿ ಕೆಲಸ ಮಾಡಿರಲ್ಲ ಅವರು. ಸೊ ಇಷ್ಟೊಂದು ಅನ್ಯಾಯವಾಗಿ ಗ್ರಾಮಗಳಿಗೆ ದ್ರೋಹ ಮಾಡೋದಕ್ಕೆ ನಿಮ್ಗೆ ಅಧಿಕಾರಿಗಳಾಗಿ ನಾವು ನೇಮಕ ಮಾಡ್ಕೋಬೇಕಾಗಿತ್ತ, ರಾಜಕಾರಣಿಗಳಿಗೆ ನಾವು ಆಯ್ಕೆ ಮಾಡ್ಕೋಬೇಕಾಗಿತ್ತ, ನಮಗೆ ಸಂದೇಶ ಬರುತ್ತೆ. ಮುಂದಿನ ಜನಾಂಗಕ್ಕೆ ನಾವು ಏನಂತ ಸಂದೇಶ ಕೊಡಬೇಕು ಅಂತ ನಮಗೆ ಭಾಳ ಬೇಸರ ಆಗುತ್ತೆ. ದಯವಿಟ್ಟು ಇದನ್ನು ಗಂಭೀರವಾಗಿ ತಗೊಳ್ಳಿ ಅಂತ ಹೇಳ್ಬಿಟ್ಟು ಈ ಮಾಧ್ಯಮ ಮುಖಾಂತರ ತಮಗೆ ಒತ್ತಡ ತರ್ತಾ ಇದ್ದೀವಿ ಸರ್. ನಮ್ಮ ಹೆಸರು ರಾಜೇಂದ್ರ ಅಂತ, ಮರಸನಪಲ್ಲಿ. ಈ ರೋಡ್ ಒಂದು 3 ವರ್ಷಕ್ಕೆ ಮುಂಚೆ ಶಾಂಕ್ಷನ್ ಆಗಿತ್ತು. ರಮೇಶ್ ಕುಮಾರ್ ಸೋತಾದ್ಮೇಲೆ ವೆಂಕಟೇಶ್ವರ ಬಂದರು, ಅವ್ರು ಯಾರು ಕೆಲಸ ಮಾಡ್ತೀವಿ ಅಂತ ಬಂದು JCPಯಲ್ಲಿ ಸದರ ಹಾಕ್ಬಿಟ್ಟು ರೋಲರ್ ತರಿಸ್ಬಿಟ್ಟು ಹಂಗೆ ಏನೂ ಕೆಲಸ ಮಾಡಿಲ್ಲ, ಆ ರೋಲರಲ್ಲಿ ಓಡಾಡಿಸ್ಬಿಟ್ಟು ಹಂಗೆ ಹೋದ್ರು. ನಿಮ್ಮವ್ರಿಗೆ ಎಬ್ಬಿಸಾಕ್ಬಿಟ್ರು, ಈ ಬಿಲ್ಲು ಆಗ್ಬಿಟ್ಟು ಎಲ್ಲ ತಿಂದ್ಬಿಟ್ಟಿದ್ದಾರಂತೆ. ಈ ರೋಡ್ ಲಾಸ್ಟ್ಲಿ ಇಲ್ಲಿಂದ ಸಿಮೆಂಟ್ ರೋಡು, ಮುಂದೆ ತಾರ್ ರೋಡ್ ಎಲ್ಲ ಆಗಬೇಕು, ಏನೂ ಹಾಕಿಲ್ಲ, ಬಿಲ್ ಮಾತ್ರ ಪಾಸ್ ಆಗೋದು.